ಒಬ್ಬಾಕಿನ ರೀ 120 ಲೀಟರ್ 130 ಲೀಟರ್ ಹಾಲು ಹಿಂಡೇಕೇನ್ರಿ ಒಬ್ರ ಹಿಂಡೇನ್ರಿ ಬೇಕಾದ್ರೆ ನಮ್ಮ ಅವ್ರನ್ನ ಕೇಳ್ತಿ ಹೇಳ್ರಿ ನೀವು. 130 ಲೀಟರ್ ಈಗ ಒಂದ್ ತಿಂಗಳ ನಿಮ್ಗೆ ಅಂದಾಜ್ರಿ ಎಷ್ಟ್ ಆದಾಯ ಬರ್ತದೆ? ನಮ್ಮ ಮನಿ ಹಾಲಿನಿಂದ ತಿಂಗಳ ಇಲ್ಲ ಅಂದ್ರೆ ಒಂದ್ 2 ಲಕ್ಷ ರೂಪಾಯಿ ಆದಾಯ ಐತಿ. 2 ಲಕ್ಷ ಆದಾಯ. ಎಷ್ಟ್ ಲೀಟರ್ ಹಾಲು ಹಾಕ್ತಿರಿ ದಿವಸ ರೀ? ನಾವ ಎಮ್ಮಿವ ಒಂದ್ 70-80 ಲೀಟರ್ ಹಾಕ್ತಿರಿ. ಆಕಳು ಒಂದ್ 90 ಲೀಟರ್ ತನ 90 ಲೀಟರ್ ತನಕ ಹಾಕೊಂಡ್ರಿ. ಪ್ರಾಡಕ್ಟ್ ಏನು ಮಾಡ್ತಿರಿ? ಬಾಯಿ ಪ್ರಾಡಕ್ಟ್ ಅಂದ್ರೆ ನಾವು ಪನ್ನೀರ್ ಮಾಡ್ಕೋತೀವಿ. ಪನ್ನೀರ್ ಮಾಡ್ತೀವಿ, ಮೊಸರು ಮಾಡ್ತೀವಿ, ಆಮೇಲೆ ಬೆಣ್ಣೆ, ತುಪ್ಪ ಎಲ್ಲಾನು ಕೊಡ್ತೀವಿ ನಾವು. ಒಟ್ ನಾವು ಅವ್ರ ಜೋಡಿ ನಾವು ಆಳಾಗಿ ನಾವು ಮಾಲಕರಾಗಿ ಸುಮ್ ಕೂತೀವಿ ಅಂದ್ರೆ ನಮಗೆ ಲಾಭ ಬರಂಗಿಲ್ಲ. ನಾವು ನಮ್ಮ ಮಾಲಕ ಆಗಲಾರ್ದ ನಾವು ಎಲ್ಲಾರು ಕೂಡಿ ದುಡ್ದೀವಿ ಅಂದ್ರೆ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈಗಿನ ಮಹಿಳೆಯರು ನೋಡ್ರಿ ಬರೇ ಮನ್ಯಾಗ ಅಷ್ಟ ದಗದಲ್ರಿ, ಬರೇ ಒಗ್ಯಾಣ ಹೋಗಿದ್ದು ಬಾಂಡೆ ತಿಕ್ಕೋದು ಆಟ ಮಾಡಿಲ್ರಿ ಇವ್ರ ರೈತರು. ಇಲ್ಲಿ ಒಬ್ಬ ರೈತರು ಸಂಪೂರ್ಣವಾಗಿ ಇವ್ರ ಜವಾಬ್ದಾರಿ ತಗೊಂಡ್ರಿ. ಎಲ್ಲ ರೀತಿ ಎಮ್ಮಿ ಸಾಕೋದು, ಹಸು ಸಾಕೋದು ಎಲ್ಲ ರೀತಿ ಜವಾಬ್ದಾರಿ ತೊಗೊಂಡು ಇವ್ರು 50 ದನ ಸಾಕ್ಯಾರ. ಈಗ ರೀ ನೀವು ನೋಡಿರ್ಬೋದು ಎಲ್ಲ ಈಗ ಬಿಟ್ಟರೆ 2 ವಿಡಿಯೋದಾಗ ನೋಡಿರಿ. ಇವರ ಸಂಪೂರ್ಣವಾಗಿ ಮಾಹಿತಿ ನಿಮ್ಮ ಹೆಸರು ಹೇಳ್ರಿ. ಮಲ್ಲವ ಶಿವಾಪುರ. ಮಲ್ಲವ ಶಿವ. ಯಾವ ಊರು ನಿಮ್ದು ರೀ? ನಮ್ದ ಮೊದಲು ಬೆಂಡವಾಡ್ರೆ, ಈಗ ಸಂಗಾನಟ್ಟಿ ಹೋಗಿತ್ತು. ಸಂಗಾನಟ್ಟಿ ಒಳಗೆ ಇರ್ತೀರೇನ್ರಿ? ಹೈನುಗಾರಿಕೆ ಮಾಡಾಕತ್ತಿ ಇದಕ್ಕೆ ಶುರು ಮಾಡ್ರಿ ನೋಡ್ರಿ. ನಾವು ಮೊದಲ ನಮ್ದು ಏನು ಆಸ್ತಿನೂ ಇದ್ರಿಕಿಲ್ರಿ. ಅವಾಗ ಏನೈತಿ ಸುಮ್ 2 ಎಮ್ಮಿ ಕಟ್ಟಿನ್ರಿ. ಆಗ ಕಟ್ಟಿ ಹಂಗ ಇವ್ರೆಲ್ಲ ಟ್ರ್ಯಾಕ್ಟರ್ ಹೊಡಿತಿದ್ರಿ. ಅವಾಗ ಏನು ನಮಗೇನ್ ಕೆಲಸ ಮಾಡ್ಕೋತಾವ 2 ದನ ಮೇಯ್ಸ್ನಲ್ರಿ. ವಾರಕ್ಕೆ 4,000 5,000 ಹಿಂಗ್ ಬಿಲ್ ಆಗಾಕ್ತಾನ. ನಮ್ಗೆ ಇದನ್ನ ಮಾಡ್ಬೇಕಂತ ಹೇಳಿ ನಮಗ್ ಇದ ಖುಷಿ ಆತ್ರಿ. ಇದನ್ನ ಮಾಡ್ತೀರಿ. ಇದನ್ನ ಮಾಡ್ತೀರೇನ್ರಿ? ಈಗ ಎಷ್ಟು ವರ್ಷ ಆತ್ರಿ ಇದು ಮಾಡಾಕತ್ರಿ ನೀವು? ನಾವ ಒಂದು 25 ವರ್ಷ ಆತ್ರಿ. 25 ವರ್ಷ ಆಗಿ ಹೋತ್ರಿ. ರೀ ಫಸ್ಟ್ ಒಂದು ಇದ್ರಾಗ ಒಂದ್ 2 ಎಮ್ಮಿಂದ ಶುರು ಮಾಡಿ. 2 ಎಮ್ಮಿನ ಇದ್ರು ಮೊದಲು. ರೀ ಈಗ ಒಂದು 50 ಎಮ್ಮಿ ಮಾಡಿ. ಈಗ ಒಂದು 50 ಅದಾವ್ರಿ. ಈಗ ಮಹಿಳೆಯರ ಕುದಿರ್ತಾರ ಮನ್ಯಾಗ ರೀ, ಅವ್ರಿಗೇನು ಹೇಳಾಕ ಇದು ಮಾಡ್ತೀರಿ ನೀವು? ಮೇಯಿಸ್ಬೇಕ್ರಿ, ಅವ್ರ ನೆಲ ಚಂದಂಗ್ ನೋಡ್ಕೋಬೇಕ್ರಿ. ಅವಕ್ ಮುಸ್ರಿ ಮೇವ ಎಲ್ಲಾ ಚಲೋ ಹಾಕ್ಬೇಕ್ರಿ. ಮತ್ತ ಅವ್ರ ಹೆಂಡಕಾಸ ಟೈಮ್ಗೆಲ್ಲ ಮಾಡ್ಬೇಕ್ರಿ. ಮಾಡ್ರ ಅವು ಜಾಸ್ತಿ ಹಾಲು ಹಿಂಡ್ತಾವ್ರಿ. ಮೇವ್ ಒಮ್ಮೆ ಉಗುದ್ ಗಪ್ ಕೂತ್ರ ಹಾಲು ಹಿಂಡಂಗಿಲ್ರಿ. ಒಟ್ ಅದ್ರ ಜೋಡಿ ಎಲ್ಲ ಇದನ್ನ ಎಲ್ಲಾ ನೋಡ್ಕೋಬೇಕ್ರಿ. ಅವ್ರ ಚಂದಂಗೆ ನೋಡ್ಕೊಂಡ್ರ ಅವು ಎಟ್ಟ ನಾವ್ ಮೇಯ್ಸಿರ್ತಿರ್ಲಿ ಅಟ್ ಖುಷಿ ಆಗುವಂಗ ಹಾಲು ಕೊಡ್ತಾವ್ರಿ. ಈಗ ನೀವು ಎಷ್ಟು ದನ ಮೇಯ್ಸರಿ? ಇಲ್ಲಿ ಎಷ್ಟು ದನ ಅದಾವ್ರಿ ನಿಮ್ಗೆ? ನಮ್ಗೆ ಒಂದು 50 ದನ ಅದಾವ್ರಿ. 50 ದನ ಅದಾವನ್ರಿ? ಎಷ್ಟು ಲೀಟರ್ ಹಾಲು ಹಾಕ್ತಿರಿ ದಿವಸ ರೀ? ನಾವ ಎಮ್ಮಿವ ಒಂದ್ 70-80 ಲೀಟರ್ ಹಾಕ್ತಿರಿ. ಆಕಳು ಒಂದ್ 90 ಲೀಟರ್ ತನ 90 ಲೀಟರ್ ತನಕ ಹಾಕೊಂಡ್ರಿ. ನಿಮ್ದ ಒಂದ್ ಡೇರೆ ಮಾಡ್ಯಾರೇನ್ರಿ? ನಮ್ದ ಎಮ್ಮಿ ಹಾಲಿಂದ ಒಂದ್ ಡೇರೆ ಐತ್ರಿ. ಇವನ್ನ KMF ಹೋಗ್ರಿ ಆಕಳ ಹಾಲ್ರಿ. ಆಕಳ ಹಾಲ KMF ಹಾಕ್ತಿರಿ, ಎಮ್ಮಿದ ಡೇರೆ ಮಾಡ್ಯಾರಿ. ಮಹಿಳೆಯರ ಈಗ ಹೊಸದಾಗಿ ಬಂದಿರ್ತಾರ್ರಿ, ಅವ್ರಿಗೇನ ಹಿಂಗ್ ಮಾಡ್ಬೇಕು ಅನ್ನೋದು ಏನ್ ಇರಂಗಿಲ್ರಿ ಅವರಲ್ಲಿ. ಸುಮ್ಮ ಆಟ ಮನೆ ಹಾಕೊಂಡ್ರದು ಇದನ್ನ ಮಾಡೋದು ಮಾಡ್ತಿರ್ತಾರೆ. ಅವ್ರಿಗೇನು ಹೇಳಕ್ ಇಷ್ಟಪಡ್ತಾರೆ? ಅವ್ರಿಗೆ ಹೇಳ್ಕೊಡ್ಬೇಕ್ರಿ, ಗೊತ್ತಿದ್ದವ್ರೆಲ್ಲ ಹೇಳ್ಕೊಡ್ಬೇಕ್ರಿ. ಹಿಂಗ್ ಮಾಡು, ಹಿಂಗೆಲ್ಲಾ ಬೆಳಿಬೇಕು, ಹಿಂಗ ನೀವೆಲ್ಲ ಕೂತ್ರ ಏನು ಆಗಂಗಿಲ್ಲ ಹೇಳ್ಕೊಡ್ಬೇಕ್ರಿ ಅವ್ರಿಗೆಲ್ಲ. ಆದ್ರ ಮಾಡವ್ರಿದ್ರ ಮಾಡ್ತಾರೆ, ಇಲ್ಲ ನಾವು ಹೆಂಡಿ ಹಿಡಿಯಂಗಿಲ್ಲ, ಹಾಲು ಹಿಂಡಂಗಿಲ್ಲ ಅಂತಾರ್ರಿ. ಅವ್ರ ಕೈಲಿ ಅಂತ ಏನು ಆಗಂಗಿಲ್ಲ. ಅವ್ರು ಮತ್ತ ಗಂಡುಗಳ ಅವ್ರು ಕುಡುಕ್ರಿ ಇರ್ತಾರ, ಅವ್ರು ಮಾಡಂಗಿಲ್ರಿ ಕೆಲಸ. ಮತ್ತ ಮಾಡ್ತ ಅನ್ನೋದು ಇದಿತ್ತಂದ್ರ ಅವ್ರು ಮಾಡ್ತಾರ್ರಿ. ಎಲ್ಲಾರು ಶೇರ್ ಮಾಡಿದ್ರ ಚಲೋ ಐತ್ರಿ. ಮತ್ತ ಒಬ್ರ ಮಾಡ್ಬೇಕಂದ್ರ ಬಾಳ ಕಷ್ಟ ರೀ. ಬಟ್ ಇಬ್ರು ಶೇರ್ ಮಾಡ್ರ ಇದ ಲಾಭ ಉಳಿತೈತ್ರಿ. ನಾವು ಒಬ್ರ ಹಿಂಬಾಲ್ ಬೇಕ್ರಿ ಅವ್ರು. ಎಷ್ಟ್ ಆಳ್ದವ್ರ ನಿಮ್ಮಲ್ಲಿ? ಇಲ್ಲಿ ನಮ್ಮಲ್ಲಿ ಇಲ್ಲಿ 4 ಮಂದಿ ಇದಾರೆ. ಅಂಗಡಿಯಾಗ ಒಬ್ಬದಾನ್ರಿ. ಅಂಗಡಿಯಾಗ ಒಬ್ಬದಾನ್ರಿ? 5 ಮಂದಿ ಇದಾರೆ. 5 ಮಂದಿ ಅದಾರಿ. ಈಗ ಹೆಣ್ಮಕ್ಳು ನೋಡ್ರಿ, ಇವ್ರ ರೀತಿ ಈಗ 25 ವರ್ಷ ಆತ್ರಿ ಇವ್ರು ಮಾಡಾಕೈತ್ರಿ. ನೀವು ಹಂಗ ಖಾಲಿ ಕೂತ್ರ ಖಾಲಿ ಕೂತ್ಕೊಂಡ್ ಹೋಗ್ತಿರಿ. ಇವ್ರು ಮಾಡ್ಬೇಕ ತಿಳ್ಯಾಕ ಬಂದೈತ್ರಿ ಅವ್ರಿಗೆ. ಮನೆಯಲ್ಲಿ ಅಟ್ಟ ಕೆಲಸ ಮಾಡ್ರ ನಮ್ಗ ಏನ್ ಹೇಳಕ್ ಆಗಂಗಿಲ್ರಿ. ಹಂಗ ಕಾಲ್ ನೋವು ಕೈ ನೋವು ಎಲ್ಲಾರಿ. ದನ ಮತ್ತ ನಾವ್ ಒಬ್ಬಾಕಿನ ರೀ 120 ಲೀಟರ್ 130 ಲೀಟರ್ ಹಾಲು ಹಿಂಡೇಕೇನ್ರಿ. ಒಬ್ರ ಹಿಂಡೇನ್ರಿ. ಬೇಕಾದ್ರೆ ನಮ್ಮ ಅವ್ರನ್ನ ಕೇಳ್ತಿ ಹೇಳ್ರಿ ನೀವು. 130 ಲೀಟರ್ ಹಾಲು ಹಿಂಡೇನ್ರಿ ಒಬ್ಬಾಕೆ. ಮತ್ತ ಇನ್ನೂವರೆಗೆ ಆದ್ರೂ ನನಗೇನ್ ಕೈಯ ಏನು ಇಲ್ರಿ. ಈಗ ಒಂದ್ ಸ್ವಲ್ಪ ಕಾಲ್ ನೋವು ವಯಸ್ಸು ಕೈ ಹೊಡಿತಾವು ಕಾಲ್ ಹೊಡಿತಾವ ತಾರ ಕರೆ ನನಗೇನ್ ಏನು ಇಲ್ರಿ. ಕಾಲ್ ಮಾತ್ರ 2 ಆಪರೇಷನ್ ಆಗ್ಯಾವ್ರಿ. ದನಗಳು ಹಿಂಡಿ ಆಗ್ಯಾವ ಅಂತ ಹೇಳ್ರಿ ಅವ್ರು. ಆಗಿನ ತ್ರಾತ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಅಂದ್ರು ಒಂದ್ 5-6 ದನ ಹಿಂಡ್ತನ್ರಿ. 5-6 ದನ ಹಿಡಿದ್ರಿ. ಮೊದಲು 150 ಲೀಟರ್ ಹಿಂಡಿರಿ. 130 ಲೀಟರ್ ಹಾಲು ಒಬ್ಬಕ್ಕೆ ಹಿಂಡಿ ಒಬ್ರು ಹಿಂಡಿ ಹಾಕ್ತಿರಿ ನೋಡ್ರಿ. ಇವ್ರ 130 ಲೀಟರ್ ದಿನ ಹಿಂಡಿ ಡೇರೆಕ್ ಹಾಕ್ಯಾರ ಇವ್ರಿ. ಯಾರು ಇಲ್ಲಾಗ ಇವ್ರು ಒಬ್ರ ರೀ 130 ಲೀಟರ್ ಹಿಂಡ್ಯಾರತ್ ನೋಡ್ರಿ. ಮೇಸುದು ಅವ್ರ ರೀ, ಹಿಂಡುದು ಅವ್ರ, ಎಲ್ಲಾ ಮೇವ್ ಮಾಡೋದು ಅವ್ರ ರೀ. ಎಲ್ಲಾ ತರ ಮಾಡ್ರಿ. ಈಗ ನೀವು ಒಂದ್ ದಿವ್ಸಕ್ಕೆ 150 ಲೀಟರ್ ಹಾಕ್ತೀವಿ. ಎಷ್ಟು ಆದಾಯ ಬರ್ತೈತಿ ನೀವು ಒಂದ್ ದಿವ್ಸಕ್ಕೆ? 150 ಲೀಟರ್ ಅಂದ್ರೆ ರೀ ಅದೇನ್ರಿ ನಾವು ತಗೊಂಡಂಗೆ ಇರ್ತೈತಿ ರೀ. ಹಾಲಿನ ರೇಟ್ ನಾವು ಆಕಳ ಹಾಲಿಗೆ ರೇಟ್ ಇಲ್ಲ.
ಹಾಂ ಹಾಂ ರೀ ಗೌರ್ಮೆಂಟ್ದವ್ರು ಆಕಳ ಹಾಲಿಗೆ ಕಡಿಮೆ ಅಂದ್ರೆ ನಮಗೆ 40-50 ರೂಪಾಯಿ ತನಕ ಆಕಳ ಹಾಲು ಮಾರಿದ್ರಿ. ಎಲ್ಲ ಹಿಂಡಿ ರೇಟ್ ಮೊದಲ 600 ರೂಪಾಯಿ ಹಿಂಡಿ ಇದ್ದಾಗ 25 ರೂಪಾಯಿ ಲೀಟ್ರ್ ಹಾಲು ತೊಗೋದಿದ್ರಿ. ಹಾಂ ರೀ ಈಗ 1200, 1400, 1500 ರೂಪಾಯಿ ಹಿಂಡಿ ರೇಟ್ ಆದ್ರೂ ಹಾಂ ರೀ 35 ರೂಪಾಯಿ ಗೌರ್ಮೆಂಟ್ದವ್ರು ಕೊಟ್ಟದ್ದು ಬೋನಸ್ ಹಿಡ್ಕೊಂಡು 35 ರೂಪಾಯಿ ರೀ, 35 ಇಲ್ಲಾಂದ್ರೆ 30 ರೂಪಾಯಿ. ಹಾಂ ರೀ ಈಗ ಆಕಳ ಹಾಲಿನಿಂದ ಏನು ಲಾಭ ಇಲ್ರಿ, ಬರೀ ಮೇಸೋದು ಸುಮ್ಮ ಅದಾವಪ್ಪ. ನಮ್ಮ ಮನೆಯಿಂದ ನಮ್ಮ ಎಲ್ಲ ಮನ್ಯಾಗ ಹುಟ್ಟಿದ್ದದಾರ ಇವ ಕೊಂಡು ತಂದದ ಆಕಳು ಒಂದೂ ಇಲ್ಲ ಇದ್ರಾಗ. ಎಲ್ಲ ನಮ್ಮ ಮನ್ಯಾಗ ಹುಟ್ಟಿದ್ದು ಇವಾಗ ಕರಗೋಲ್ ಜೋಪಾನ ಮಾಡಿ ನಮ್ಮ ಮನೆಯಿಂದ ಈಗ ಸದ್ಯ ಡೈಲಿ ನಮಗೆ ಇಲ್ಲಾಂದ್ರೆ 75 ಲೀಟ್ರ್ ಹಾಲು ಹೋಗತ್ರಿ ದಿನ. ಏನ್ರಿ ಇದು ಆಕಳ ದಟ್ಟ ರೀ. ಹಾಂ ರೀ ಎಮ್ಮೆ ಹಾಲು 80 ಲೀಟ್ರ್ ಅದು ಬೇರೆ ಆಕತ್ರಿ. 80 ಲೀಟ್ರ್ ಬೇರೆ ಏನ್ರಿ ಅದು. ಅದಕ್ಕೆ ಈಗ ಏನು ಸುಮ್ಮನೆ ನಮ್ಮ ಮೂಲ ಐತಿ. ನಾವು ಇದ್ರ ರೇಟ್ ನೋಡಿದ್ರೆ ಆಕಳ ಹಾಲಿಗೆ ರೇಟ್ ನೋಡಿದ್ರೆ ಮಾತ್ರ ಏನೂ ಇಲ್ಲ ರೀ. ಹಾಂ ಹಾಂ ರೀ ಯಾಕಂದ್ರೆ ನಾವು ಎಷ್ಟು ಇದನ್ನ ಮಾಡಿದ್ರಿ, ಇದ್ರ ಲೇಬರ, ಇದ್ರ ಕಾಸ್ಟ್, ಮೇವಿನ ತೆಗಿಬೇಕು. ಆಮೇಲೆ ಎಲ್ಲ ಕೊಂಡು ತಂದು ಹಾಕೋದ್ರಿಂದ ದೊಡ್ಡ ಭಾಳ ಜಮೀನು ಇಲ್ರಿ ನಮ್ದು. ತಿರುಗಿ ಮೀರಿ ಇರೋದು ಒಂದು 3-3.5 ಎಕರೆ ಜಮೀನು ಐತ್ರಿ. ಅಷ್ಟ್ರೊಳಗನ ನಾವು ಇಷ್ಟು ದನಗಳಿಗೆ ಏನ್ರಿ ಎಲ್ಲ ಕೊಂಡು ತಂದು ಹಾಕ್ತೀವಿ ರೀ. ಹಾಕಿ ಸುಮ್ಮನೆ ಅದನ್ನ ಒಂದು ಒಟ್ಟು ಮೊದಲು ಮಾಡ್ಕೊತ ಬಂದಿದ್ದು ನಮ್ಮ ಮೂಲ ಉದ್ಯೋಗ ಐತೇಳಿ ನಾವು ಅದನ್ನ ಮಾಡ್ಕೊಂಡು ಹೊಂಟಿದ್ವಿ ಹಂಗೆ ಮುಂದುವರ್ಸ್ಕೊಂಡು. ಈಗ ಎಮ್ಮೆದು ಒಮ್ಮೆ ಇಳಿಗಳೇ ರೀ, ಕರಾವದು ಎಲ್ಲ ಸತ್ತಿರ್ತಾವ್ರಿ. ಅವಾಗ ಏನು ಮಾಡ್ತೀರಿ ನೀವು? ಎಮ್ಮೆ ಕರ ಸತ್ತು ಅಂದ್ರೆ ನೋಡ್ರಿ, ಅವಕ್ಕೆ ನಾವು ಮೊಸರಿ ಇಟ್ಟ ಏನಾರ ಪ್ರಯತ್ನ ಮಾಡಿ ಗುದ್ದಾಡಿ ಹಿಂಸೆ ಬಿಡ್ತೀವಿ ನಾವು. ಒಂದ್ ಎಮ್ಮಿನೂ ನಮ್ಮಲ್ಲಿ ಕರ ಸತ್ತತಿ ಗಬ್ಬ ಆಗಲಾರ್ದ ಬಾಡ್ಡೆ ಮಾರಿದ ಒಂದು ಇಲ್ಲ ಇಲ್ರಿ. ಕರ ಸತ್ತಗಳಿಗೆ ಎಮ್ಮಿ ಮಾರ್ಬೇಕು ಅನ್ನೋದು ಇಲ್ಲ. ಅವ್ನ ಏನಾರ ಮಾಡಿ ಅವಕ್ಕೆ ಮೊಸರಿ ಇಟ್ಟ ಅವ್ನ ಒಟ್ಟು ತಲೆ ಮೇಲೆ ಕೈ ಆಡ್ಸ್ಕೊತ ಒಬ್ರು ಮುಂದೆ ನಿಂತ ತವರು ಬಿಡಿಸಿ ಒಟ್ಟು ಕಂಟಿನ್ಯೂಸ್ ನಾವು ಹೈನ ಹಾಳಾತ ಅನ್ಸ್ಕೊಂಡಿಲ್ಲ ಒಂದ್ಸಲ ನೋಡ್ರಿ. ನೀವು ಆಕಳ ಸಾಕ್ಯಾರಿ, ಎಮ್ಮಿನ ಸಾಕ್ಯಾರಿ. ಹಾಂ ರೀ. ನಿಮಗೆ ಯಾವ್ದ ನಿಮಗೆ ಇದು ಅನ್ಸೈತ್ರಿ ನಿಮಗೆ ಚಲೋ ನೋಡ್ರಿ? ಎಮ್ಮೆ ಹಾಲು, ಆಕಳ ಹಾಲು ಜಾಸ್ತಿ ಹಿಂಡ್ತಿರ್ತೈತ್ರಿ, ಎಮ್ಮೆ ಹಾಲು ಕಡಿಮೆ ಹಿಂಡ್ತಿರ್ತೈತ್ರಿ. ಆಕಳ ಹಾಲು 8-10 ಲೀಟ್ರ್ ಹಿಂಡ್ತಿರ್ತೈತ್ರಿ, ಎಮ್ಮೆ ಹಾಲು 6-7 ಲೀಟ್ರ್ ಹಿಂಡ್ತಿರ್ತೈತ್ರಿ. ಎಮ್ಮೆ ಹಾಲಿಗೂ ಒಂದು ಆಕಳ ಹಾಲಿಗೆ ಬೆಲೆ ಯೋಗ್ಯತೆ ಇಲ್ಲ, ಕಡಿಮೆ ಭಾಳ ಐತಿ. ಕಡಿಮೆ ಭಾಳ ಇರೋದ್ರಿಂದ ಏನಾಗೈತ್ರಿ, ಆಕಳ ಮಾಡ್ಬೇಕಾದ್ರೆ ಮನುಷ್ಯ ಭಾಳ ವಿಚಾರ ಮಾಡಕತ್ತೈತಿ. ಯಾಕಂದ್ರೆ ಈ ಗೌರ್ಮೆಂಟ್ದವ್ರು ಬೋನಸ್ ಒಂದು ಕೊಟ್ಟಿರುತ್ತೆ. ಈಗ ಒಬ್ಬ ಡಾಕ್ಟರ್ ಬಂದ್ರಂದ್ರೆ ಸಿಕ್ಕಾಪಟ್ಟಿ ಬಿಲ್ ಆಗಿಬಿಡ್ತಾವ್ರಿ. ಈ ಬಿಲ್ಲಿಂದ ನೋಡಿದ್ರೆ ಇದನ್ನ ನೋಡಿದ್ರೆ ಏನೈತ್ರಿ, ಆಕಳ ಹಾಲಿಂದ ಲಾಭ ಇಲ್ಲ ರೀ. ಈಗ ಎಮ್ಮೆಗಳದ್ ಮಾಡೋದ್ರಿಂದ ಏನೈತಿ, ಎಮ್ಮಿದ್ ನಮ್ದ ಪ್ರೊಡಕ್ಟ್ ಮಾಡಿ ನಾವು ಮಾರ್ತೀವಿ ಅಂತೇಳಿ ನಮ್ಗೆ ಪುರೋಟ ಆಕೈತ್ರಿ. ಮತ್ತು ಪ್ರತಿಯೊಂದು ರೇಟ್ಗಳ್ದಾಗ ಹಿಂಡಿ ರೇಟ್ ಅದು ಭಾಳ ಹೆಚ್ಚಾಗ್ಯಾವ್ರಿ. ಅವ್ನ ರೇಟ್ ನೋಡಿದ್ರೆ ಏನೈತಿ, ನಮಗೊಂದು ಚಲೋ ಆಗೈತ್ರಿ. ಮಾತ್ರ ನಾವು ನಮ್ದು ಡೈರಿ ಹಾಕೊಂಡ್ಮೇಲೆ ನಮ್ಗೆ ಏನೈತಿ ಹಿಂಡಿ ರೇಟು ಅವ್ರು ಕೊಟ್ಟು ಬೀಳ್ತೈತ್ರಿ. ಯಾಕೆ ನಮ್ದ ಪ್ರಾಡಕ್ಟ್ ತೊಗೊಂಡು ಮಾಡ್ತೀವಿ ಅಂದ್ರೆ ನಾವು ನಮಗೆ ಮಾತ್ರ ಅದರಲ್ಲಿ ಹಿಂದೆ 10-20 ರೂಪಾಯಿ ರೇಟ್ ಜಾಸ್ತಿ ಸಿಗ್ತೈತ್ರಿ. ಈಗ ನಾವು ಡೈರಿ ಕಳಿಸಿದ್ರೆ ಏನಾಕತ್ರಿ, 50 ರೂಪಾಯಿ ಹಾಲಿನ ರೇಟ್ ಬೀಳ್ತೈತ್ರಿ. ಈಗ ನಾವು ನಮ್ಮ ಹಾಲನ್ನು ನಾವು ತೊಗೊಂಡು ಹೋಗ್ಯಾರ ಒಂದು ಸ್ವಲ್ಪ ತ್ರಾಸ ಆಕತಿ, ನಾವು ಮಾಡಿದ್ರೆ ಏನಾಕತ್ರಿ 70 ರೂಪಾಯಿ ಸಿಗ್ತೈತಿ. 20 ರೂಪಾಯಿ ನಮ್ಗೆ ಲಾಭ ಜಾಸ್ತಿ ಸಿಗೋದ್ರಿಂದ ನಮ್ಗೆ ಅನುಕೂಲ ಆಗೈತಿ. ನಮ್ಗೆ ಅನುಕೂಲ ಆಗೈತಿ. ನಾವು ಅದರಿಂದ ಮಾಡ್ಕೊಂಡ ನಮ್ಮ ಜೀವನ ಮಾಡ್ಕೊತ ಹೊಂಟಿದ್ವಿ. ಈಗ ಒಂದು ತಿಂಗಳ ನಿಮ್ಗೆ ಅಂದಾಜ್ ರೀ ಎಷ್ಟು ಆದಾಯ ಬರ್ತದೆ? ನಮ್ಮ ಮನೆ ಹಾಲಿನಿಂದ ತಿಂಗಳ ಇಲ್ಲ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಆದಾಯ ತೆಗಿತೀವಿ. 2 ಲಕ್ಷ ಆದಾಯ ತೆಗಿತೀವಿ. 2 ಲಕ್ಷ ರೂಪಾಯಿ ಆದಾಯ ತೆಗಿತೀವಿ. ಒಂದು 50-60 ಸಾವಿರ ರೂಪಾಯಿ ಬರೀ ಆಗ್ತದ್ರಿ ಹಿಂಡಿ ಮುಸ್ರಿದು ಹೋಗತ್ತೆ. ಹಾಂ ರೀ ಅದ್ರಾಗ ಹೋಗತ್ರಿ. ಆಮೇಲೆ ಡಾಕ್ಟ್ರುಗಳು ಬಂದ್ರಂದ್ರೆ ಅದು ಲೇಬರ್ಗಳದು ಎಲ್ಲ ಹೋಗಿ ತಿಂಗಳ ಇಲ್ಲಂದ್ರೆ ಒಂದು 50 ಸಾವಿರ ರೂಪಾಯಿ ಉಳಿಸ್ತೀವಿ ನಾವು. ಒಟ್ಟು ಏನು ವೈನೆ ಎಲ್ಲ ಖರ್ಚು ಮೇವು ತಂದು ಹಾಕಿದ್ದೆಲ್ಲ ಹಿಡ್ಕೊಂಡು ಒಂದು 50 ಸಾವಿರ ರೂಪಾಯಿ ತಿಂಗಳ ಉಳಿಸ್ತೀವಿ ನಾವು. ನೀವು ಹಾಲಿಗೆ ಡೈರೆಕ್ಟ್ ಹಾಕ್ತಿರ್ತೀರಿ, ಅಲ್ಲಿ ಉಳಿದೋರ ಮತ್ತೆ ಏನು ಮತ್ತೆ ಬಾಯಿ ಪ್ರಾಡಕ್ಟ್ ಏನು ಮಾಡ್ತೀರಿ? ಬಾಯಿ ಪ್ರಾಡಕ್ಟ್ ಅಂದ್ರೆ ನಾವು ಪನ್ನೀರ್ ಮಾಡ್ಕೋತೀವಿ. ಪನ್ನೀರ್ ಮಾಡ್ತೀವಿ, ಮೊಸರು ಮಾಡ್ತೀವಿ, ಆಮೇಲೆ ಬೆಣ್ಣೆ, ತುಪ್ಪ ಎಲ್ಲಾನು ಕೊಡ್ತೀವಿ ನಾವು ಮನಿಂದ. ಒಟ್ಟು ನಮ್ಮ ಮನಿಂದ ಮನ್ಯಾಗ ನಾವು ರೆಡಿ ಮಾಡ್ಕೊಂಡು ಹೋಗಿ ಉಣ್ಣವ್ರಿಗೆ ಕೊಟ್ಟು ಬಿಡ್ತೀವಿ ನಾವು. ಎಲ್ಲೈತ್ರಿ ನಿಮ್ದು ಅದು? ಇದು ಅಲ್ಲೇ ಮಾಲಿಂಪುರದಾಗ ಹಾಕಿದ್ರಿ, ಅಲ್ಲಿ ಪೊಲೀಸ್ ಸ್ಟೇಷನ್ ಬಾಜು ಶಾಂತಿನಿಕೇತನ ಅಂತ ಐತ್ರಿ. ಅಲ್ಲಿ MJS ಹಾಲಿನ ಡೈರಿ ಅಂತೇಳಿ ನಮ್ದು ಒಂದು ಡೈರಿ ಹೆಸರು ಇಟ್ಕೊಂಡ, ಆ ಡೈರಿ ಹೆಸರು ಇಟ್ಕೊಂಡು ನಾವು ಅಲ್ಲಿ ನಮ್ಮ ಹಾಲು ನಾವು ಪ್ಯಾಕೆಟ್ ಮಾಡಿ ಕೊಟ್ಬಿಡ್ತೀವಿ. 1 ಲೀಟ್ರ್ ಕೆಟ್ಟು ಕೊಡ್ತೀರಿ ಅಲ್ಲಿ? 1 ಲೀಟ್ರಿಗೆ ಅಲ್ಲಿ 70 ರೂಪಾಯಿ ಕೊಡ್ತೀವಿ ನಾವು. 70 ರೂಪಾಯಿ ರೀ. ಈಗ ಮೊಸರು ಅದು ರೀ? ಮೊಸರು ಅದು ಸೇಮ್ ಕೊಡ್ತೀರಿ ಎರಡು. ಮತ್ತಿಲ್ಲ ನಮ್ಗೆ ಕೆನಿ ಮೊಸರು ಬೇಕಂದ್ರೆ ಕೆನಿ ತೆಗಿಲಾರ್ದ ಅಂದ್ರೆ ಏನು ಮಾಡ್ತೀವಿ, 80 ರೂಪಾಯಿ ಕೆಜಿ ಕೊಡ್ತೀವಿ. 80 ರೂಪಾಯಿ ಕೆಜಿ ಕೊಡ್ತೀವಿ. ಈ ಬೆಣ್ಣೆ ಹೆಂಗೆ ಮಾಡ್ತೀರಿ? ಒಂದು ಕೆಜಿ ಬೆಣ್ಣೆ 550 ರೂಪಾಯಿ ಕೊಡ್ತೀವಿ. 500 ಕೊಡ್ತೀವಿ ರೀ. ಒಂದೊಂದು ಟೈಮ್ದಾಗ ಹಂಗಿರುತ್ತೆ, ಒಂದು ಟೈಮ್ದಾಗ ಹಂಗಿರುತ್ತೆ. ಒಮ್ಮೆ 400 ಹೋಗಿರ್ತೈತಿ. ಬೇಡಿಕೆ ಹೆಂಗೆ ಇರ್ತೈತಿ, ನಮ್ಮ ಬೆನ್ನಿಗೆ ಮಾತ್ರ ಏನೈತಿರ್ಲ ಒಂದೇ ರೇಟ್ಲಿ ಹೋಗಿರ್ತೈತಿ. ನಾವು ಮನ್ಯಾಗ ರೆಡಿ ಮಾಡ್ತೀವಿ ರೀ. ಈಗ ಮಾರವ್ರು ಅದು ಇದು ಏನೋ ಇದನ್ನ ಮಾಡ್ತಿರ್ತಾರಲ್ಲ, ಆ ಥರ ನಮ್ಮಲ್ಲಿ ಏನಿರಂಗಿಲ್ಲ, ಕ್ವಾಲಿಟಿ ಇರ್ತೈತಿ. ಕ್ವಾಲಿಟಿ ಸಲುವಾಗಿ ಎಲ್ಲೆಲ್ಲಿ ಅವರು ಬಂದು ಹೋಯ್ತಾರೆ. ಬೆಂಗ್ಳೂರಿಗೆ ಹೋಗತ್ರಿ ನಮ್ಮ ಬೆನ್ನಿ, ಬೆಂಗ್ಳೂರಿಗೆ ಹೋಗ್ತಾರ್ರಿ. ಆಮೇಲೆ ಪುನಃ ಈ ಕಡೆ ಮುಂಬೈ ಹೋಗಾರ್ದ್ರ ಅವ್ರು ಹೋಯ್ತಾರ್ರಿ. ಬಿಜಾಪುರ್ ರೀ, ಬಾಗಲಕೋಟ್ರಿ, ಹುಬ್ಳಿ ಧಾರವಾಡ, ಅಲ್ಲಿ ಅವ್ರವ್ರ ಮಕ್ಕಳು ಹಿಂಗೆ ಯಾರೇ ಅವ್ರ ತಮ್ಮ ಬೀಗಿರೋದು ಇರ್ತಾರಲ್ಲ, ಒಮ್ಮೆ ಏನ್ ಮಾಡ್ತಾರೆ 4 kg 5 kg ಬೆನ್ನಿ ಓದ್ಬಿಡ್ತಾರೆ. ಆಮೇಲೆ ತುಪ್ಪ ಬೇಕಂದ್ರೆ 2-2 kg ತುಪ್ಪ ಕಾಸ್ಕೊಂಡು ಹೋಗ್ಬಿಡ್ತಾರೆ.
ಮತ್ತು ಈಗ ಪನ್ನೀರ್ ಅದು ಮಾಡಿದ ಪನ್ನೀರ್ ಹೆಂಗೆ ಕೆಜಿ ರೀ? ಪನ್ನೀರ್ ನಾವು ಪಾವ್ ಕೆಜಿಗೆ 120 ರೂಪಾಯಿ ಕೊಡ್ತೀವಿ. ಪಾವ್ ಕೆಜಿಗೆ 120. ಪ್ಯೂರ್ ಬರೀ ಲಿಂಬೆ ಹುಳಿ ಮೇಲೆ ಮಾಡಿರ್ತೀವಿ ನಾವು. ಅದ್ರೊಳಗೆ ಏನು ಕೆಮಿಕಲ್ ಏನು ಹಾಕಂಗಿಲ್ಲ. ಲಿಂಬೆ ಹುಳಿ ಅಟ್ಟ ಹಾಕಿ ಹೊಡಿಸಿ ಅದ್ರ ಮೇಲೆ ಮಾಡಿರ್ತೀವಿ. ಈಗ 1 ದನದಿಂದ 50 ದನ ಮಾಡ್ಯಾರ ನೀವು ರೀ. ಈಗ ಸ್ಟಾರ್ಟಿಂಗ್ ಮಾಡ್ತಿರ್ತಾರೆ ಈಗ ಫಾರ್ಮರ್ಸ್ ರೀ, ಯಾರ ರೈತರು ಯುವ ರೈತರದು ಮಾಡ್ತಿರ್ತಾರೆ. ಅವ್ರು ಮಾಡ್ಲೋ ಬ್ಯಾಡೋ ಅನ್ಕೋತ ಮಾಡ್ತಿರ್ತಾರೆ. ಅವ್ರಿಗೆ ಏನಾರು ಹೇಳ್ಬೇಕಾರೆ ನೀವು ಏನು ಹೇಳ್ತೀರಿ? ಅವ್ರಿಗೆ ಏನಾರು ಹೇಳ್ಬೇಕಂದ್ರೆ ನೋಡ್ರಿ, ಒಂದು ಮಾಡಿದಿವಲ್ಲ ಅದಕ್ಕೆ ನಾವು ಚೆನ್ನಾಗಿ ಚಲೋ ಹಂಗೆ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಲಾಭ ಹೆಚ್ಚು ಕೊಡ್ತೈತಿ. ಮತ್ತು ಮಾಡೋದ್ರಿಂದ ಏನಿರ್ತೈತಿ ರೀ, ಅದ್ರಿಗೆ ಹೆಂಗೆ ಸ್ವಚ್ಛ ಇಟ್ಕೊಂಡು ಅದನ್ನ ಮಾಡ್ಕೊಂಡು ನಾವು ಜವಾಬ್ದಾರಿಲೇ ನಾವು ಮಾಡ್ಬೇಕು. ಈಗ ಇವತ್ತು ಲೇಬರ್ ಕೆಲ್ಸಕ್ಕೆ ಬಂದಾರಂದ್ರೆ ಅವ್ರ ಜೋಡಿ ನಾವು ಲೇಬರ್ ಆಗಿ ಕೆಲಸ ಮಾಡಿದ್ರೆ ನಮ್ಗೆ ಲಾಭ ಆಕತಿ. ಲೇಬರ್ ಆಗಲಾರ್ದ ನಾವು ಬರೀ ಮಾಲಕರಾಗಿ ಹೋಗಿ ಎಲ್ಲರೂ ಕಟ್ಟಿ ಮೇಲೆ ಕೂತ ನೀವು ಮಾಡಿ ಬರೋರಪ್ಪ ಅಂದ್ರೆ ಅವ್ರ ಪಾಪ ತಮಗೆ ಎಷ್ಟು ತಿಳಿದಿರ್ತೈತಿ ಅಟ್ ಮಾಡಿ ಹೋಗಾರ. ಅದ್ರ ಜೋಡಿ ನಾವು ತಲೆ ಓಡಿಸಿ ನಾವು ಅದನ್ನ ಬೆಳವಣಿಗೆ ಮಾಡಿ ಒಂದು ಎಮ್ಮೆ ಇರ್ತೈತಿ ಅಂದ್ರೆ ಅದನ್ನ ಎಲ್ಲರೂ ಕೂಡ ಚಲೋ ಹಂಗೆ ಮೇಯ್ಸಿ ಚಲೋ ಇದು ಮಾಡಿದ್ರೆ 1 ಲೀಟ್ರ್ ಹಾಲು ಹಿಂಡು ಅಲ್ಲಿ 4 ಲೀಟ್ರ್ ಹಾಲು ಹಿಂಡ್ತಾ ನಮ್ಗೆ ಲಾಭ ಜಾಸ್ತಿ ಆಕೈತಿ ರೀ. ನಾವು ಹೆಂಗೆ ಬೆಳವಣಿಗೆ ಮಾಡ್ಕೊತ ಹೋಗಿರ್ತೈತಿಲ್ಲ ಹಂಗೆ ಅದರಂತೆ ಸಿಚುವೇಶನ್ ಕೊಡ್ಬೇಕಂದ್ರು ರೀ ಎಲ್ಲರೂ ಮನ್ಯಾನವ್ರ ಜವಾಬ್ದಾರಿ ತೊಗೋಬೇಕ್ರಿ. ಇವತ್ತು ಲೇಬರ್ಗಳು ಜವಾಬ್ದಾರಿ ತೊಗೋಬೇಕು, ಮನ್ಯಾನವ್ರು ಎಷ್ಟು ಮಂದಿ ಇರ್ತಿಲ್ಲ ಅಟ್ರೂ ಜವಾಬ್ದಾರಿ ತೊಗೋಬೇಕ್ರಿ. ಈಗ ನಮ್ಮ ಮನ್ಯಾಗ ನಮ್ಮ ಮಾಲಕ್ MBBS ಡಾಕ್ಟ್ರಿಗೆ ಓದಾತಾನ್ರಿ, ಓದಾಕತ್ತೇನಂದ್ರು ಬಂದಾರ ಎಮ್ಮೆ ಹಿಂಡಾಕಿಸ್ತೀವಿ ನಾವು. ಅವ್ನು ಲಾಸ್ಟ್ ಇಯರ್ ಫೈನಲ್ ಇಯರ್ದಾಗ ಅದಾನ ರೀ, ಬಂದಾರ ಎಮ್ಮೆ ಹಿಂಡಾಕಿಸ್ತೀವಿ. ಒಬ್ಬ ಮಗ ಈಗ ಸದ್ಯ ಕೆನರಾ ಬ್ಯಾಂಕ್ನಾಗ ಜಾಬ್ ಮಾಡ್ತಾನೆ ರೀ. ಅವ್ನು ಮುಂಜಾನೆ ಸಂಜೆಕ ಎಮ್ಮೆ ಹಿಂಡೇನ ತಾ ಡ್ಯೂಟಿಗೆ ಹೋಗ್ಕನ್ರಿ. ನಾವು ಅವ್ರ ಜೋಡಿ ನಾವು ಆಳಾಗಿ ನಾವು ಮಾಲಕರಾಗಿ ಸುಮ್ ಕೂತೀವಿ ಅಂದ್ರೆ ನಮಗೆ ಲಾಭ ಬರಂಗಿಲ್ಲ. ನಾವು ಮಾಲಕ ಆಗಲಾರ್ದ ನಾವು ಎಲ್ಲಾರು ಕೂಡಿ ದುಡ್ದೀವಿ ಅಂದ್ರೆ ಲಾಭ ಜಾಸ್ತಿ ಬರ್ತೈತ್ರಿ. ಎಲ್ಲ ಅದರಿಂದ ಬೆಳವಣಿಗೆ ನಾವು ತಿಳ್ಕೊತೀವ್ರಲ್ಲ, ನಮಗೆ ತಿಳುವಳಿಕೆ ಬರ್ತೈತಿ. ಇವತ್ತು ಎಮ್ಮಿಗೆ ನಾವು ಮೇವು ಏಟ್ ಹಾಕಿದೀವಿ ಅದು ಹಾಲು ಏಟ್ ಹಿಂಡ್ತು, ನಾಳೆ ಇದರಂತೆ ನಾವು ಅದಕ್ಕೆ ಹೊಟ್ಟೆ ತುಂಬ ಮೇವು ಹಾಕಿದ್ವಿ ಅಂದ್ರೆ ಹಾಲು ಚಲೋ ಹಿಂಡ್ತೈತಿ. ಮತ್ತೆ ಈಗ ಲೇಬರ್ಗಳನ್ನ ಹಚ್ಚಿಬಿಟ್ಟಿವಿ ಅಂದ್ರೆ ಪಾಪ ಅವ್ರಿಗೆ ಗೊತ್ತಾಕಿರಂಗಿಲ್ಲ. ಅವ್ರು ಬೇಕಂದ್ರೆ ಕೆಲ ಜವಾಬ್ದಾರಿ ತೊಗೊಂಡು ಮಾಡ್ಲಿಲ್ಲ ಅಂದ್ರೂ ಲುಕ್ಸಾನ್ ಆಕತಿಲ್ಲ ಹೈನುಗಾರಿಕೆ. ಲುಕ್ಸಾನ್ ಆಗ್ಬಾರಂತೇಳಿ ಈ ಥರ ನಾವು ಮಾಡ್ಕೊಂಡ ಈಗ ಮನ್ಯಾನವರು ಅವ್ರ ಜೋಡಿ ಇದನ್ನ ಮಾಡ್ಕೊಂಡು ಮೂಲ ಉದ್ಯೋಗಪ್ಪ ಅದ ಒಂದು ಮಾಡ್ಕೊಂಡು ರೈತಕಿ ಮಾಡ್ಕೊಂಡು ಹೋದ್ರೆ ಚಲೋ ಐತಿ. ಚಲೋ ಐತಿ. ಮಾಡೋರ್ಗು ನಾವು ಸಿಚುವೇಶನ್ ಕೊಡ್ತೀವಿ ರೀ. ನೀವು 1 ಎಮ್ಮೆ ತೊಗೊಂಬಾರಪ್ಪ ಮೊದಲ 1 ಎಮ್ಮೆ ಇದರಿಂದ ನಿನಗೆ ಇವತ್ತು ದಿನ ಹರ್ಯಾಗ ಒಂದು 5 ಲೀಟ್ರ್ ಚಾಂಜ್ಗೆ ಒಂದು 5 ಲೀಟ್ರ್ 10 ಲೀಟ್ರ್ ಹಾಲು ಹಾಕಿರ್ತಾವೆ. 10 ಲೀಟ್ರ್ ಹಾಲಿಗೆ ನಿನಗೆ 50 ರೂಪಾಯಿದಂಗೆ ರೇಟ್ ಬಿದ್ರು ನಿನಗೆ ಹರ್ಯಾಗ 500, ಹರ್ಯಾಗ ಸಂಜೆಕ ಕೊಟ್ಟು ಡೈಲಿ 500 ರೂಪಾಯಿ ಬರ್ತೈತಿ. 500 ರೂಪಾಯಿ ಹಾಲಿನ ರೊಕ್ಕ ನಿನ್ನ ಪಗಾರ ಆತು. ಅದ್ರ ಹೆಂಡಿ ಮೇವು ಹಾಕಿರ್ತೀನಿ ಏನೋ ಅದ್ರ ಹೆಂಡಿ ಹಾಕಿರ್ತೈತಿ. ನೀ ತಿಂಗಳಿಗೆ 1 ಡಬ್ಬಿ ಗೊಬ್ಬರ ಮಾರಿದೆ ಅಂದ್ರೂ 3-4 ಸಾವಿರ ರೂಪಾಯಿ ನಿನಗೆ ಗೊಬ್ಬರ ರೊಕ್ಕ ಬರ್ತೈತಿ. ಆ ಗೊಬ್ಬರದಾಗ ನಿನ್ನ ಇದು ಎಮ್ಮಿಗೆ ಮೇವು ಹಾಕಿದ್ದು ಖರ್ಚು ಹೋಗಿಬಿಡ್ತೈತಿ. ಅದರಂತೆ ನೀವು ಮಾಡ್ಕೋತ ಹೋದ್ರೆ ಬೇಕಾದ ಹಾಕಿರ್ತೈತಿ. ಅದರಿಂದ ಎಲ್ಲನೂ ತಾವು ಲಾಭನೂ ತೆಗಿಬೋದು ರೀ. ಅದ ಈಗ ಸದ್ಯ ಒಂದು ಎಮ್ಮೆ ಮಾಡಿ 2 ಮಾಡ್ಕೋದು, 2 ಮಾಡಿ 4 ಮಾಡೋದು. ಹಿಂಗೆ ನಾವು ಹಂಗೆ ನಾವು ಹೆಂಗೆ ಮಾಡ್ಕೋತ ಬಂದು ಹಿಂಗೆ ಹೇಳ್ತಿರ್ತೀವಿ ನಾವು. ಯಾರೇ ಕೇಳ್ತಿರ್ತಾರೋ ನೀವು ಮುಸ್ರಿ ಏನು ಹಾಕ್ತಿರೋದು ಕೇಳ್ತಿರ್ತಾರೋ. ನಾವು ಇಂಥ ಮುಸ್ರಿ ಹಾಕ್ತೀವಪ್ಪ ಬಂದು ಇವನ್ನೆಲ್ಲ ನೋಡ್ರತ್ತೇಳಿ ಅವ್ರಿಗೆ ತೋರಿಸ್ತೀವಿ. ನಮ್ಮಂತಕ್ಕೂ ಮುಸ್ರಿನ ತೊಗೊಂಡು ಹೋಗ್ತಾರೆ ರೈತರ. ಬೇಕಂದ್ರೆ ನೀವು ಎಂಥ ತರಿಸ್ತೀರಿ ನಮಗೂ ಅದನ್ನ ಕೊಡ್ರಿ, ನಾವು ಅದನ್ನ ಹಾಕಿ ನಾವು ಹಾಲು ಹೆಚ್ಚು ಹಿಂಡ್ತೀವಿ ಅಂತೇಳಿ ಒಯ್ತಿರ್ತಾರೆ, ಕೊಡ್ತಿರ್ತೀವಿ ರೀ. ನೀವೀಗ ಯಾರು ಯುವಕರು ಬರ್ತಾರೆ ಹೊಸದಾಗಿ ಮಾಡಾರ್ರಿ, ಅವ್ರಿಗೆಲ್ಲ ಕೊಡೋಕೆ ಅವ್ರಿಗೆಲ್ಲರಿಗೂ ಏನು ಬೇಕಾದ್ರೆ ನಮ್ಮ ಕೈಲಿ ಏನು ಸಾಧ್ಯ ಆಗತ್ತೆ ಅದನ್ನೆಲ್ಲ ತರಿಸ್ಬೋದು. ಇಂತಲ್ಲಿ ಸಿಗ್ತೈತಿ ಹೋಗಿ ತೊಗೊಂಡು ಬರುತ್ತೆ ಹೇಳ್ಬೋದು ರೀ. ತರಿಸ್ಕ್ಯಾರ ನಮಗೆ ಗಾಡಿ ಬರ್ತಿರ್ತೈತ್ರಿ. ಈಗ ಒಂದು ಗಾಡಿ ಒಳಗೆ ಒಮ್ಮೆ ತೊಗೊಂಡು ಬಂದ್ರೆ ಗಾಡಿ ಬಾಡಿಗೆ ಡಬಲ್ ಆಗೋದು. ಸಿಂಗಲ್ರಾಗಿ ಇಬ್ಬರಿಗೂ ಪರೋಟ ಹಾಕಿರ್ತೈತಿ. 1 ಟನ್ ತರೋಲಿ 2 ಟನ್ ತರಿಸೋದು, ಅವ್ರಿಗೆ 1 ಟನ್ ತೊಗೊರಿ ತಿಳೋದು, ನಾವು 1 ಟನ್ ತೊಗೋದ್ರಿ. ತೊಗೊಂಡು ಹಿಂಗೆ ಮಾಡ್ಕೊಂಡು ಹೋದ್ರೆ ರೈತರಿಗೂ ಲಾಭ ಆಕತಿ, ಬಾಡಿಗೆನೂ ಕಡಿಮೆ ಆಕತಿ. ಬಾಡಿಗೆದಿಂದ ಅದ ರೈತಿಗೆ ಉಳ್ತೈತ್ರಿ. ಮನ್ಯಾಗ ಕೂತ್ರೆ ನಮ್ಗೇನು ನಮ್ಮ ಕೈಲಿ ಏನೂ ಆಗೋಲ್ಲ ತನ್ಕೊಂಡ್ರೆ ಇರ್ತಿಕೋರಿ ಅಲ್ಲೇ ಕುಂಡ್ರದಾಕೈತ್ರಿ. ಹಿಂಗಟ್ ಮಾಡ್ರ ಅಟ್ಟ ಇದಾಕ. ಈಗ ಗಂಡುಗಳು ಅಷ್ಟ ದುಡಿಬೇಕಂತ ಹೇಳಿ ಬಿಡ್ಬಾರ್ದ್ರಿ. ಹೆಣ್ಮಕ್ಳು ಅವ್ರ ಜೊತೆ ಹೆಣ್ಮಕ್ಳು ಮಾಡ್ಬೇಕ್ರಿ ಕೆಲಸ. ಅಂದ್ರ ಎಲ್ಲಾರು ಕೂಡಿಸಿ ಮಾಡ್ರನ್ನ ಎಲ್ಲಾ ಒಳ್ಳೇದಾಗ್ತೈತ್ರಿ. ಮತ್ತ ಅಲ್ಲೇ ನಾವು ಅಡಿಗೆ ಅಷ್ಟ ಮಾಡಿ ಅಟ್ಟ ಕೂತೀವಿ ಅಂದ್ರ 50 ವರ್ಷಕ್ಕಂದ್ರ ಎಲ್ಲ ಕಾಲ್ನು ಕೈನು ಬಂದ್ ಬಿಡ್ತಾವ್ರಿ. ಸ್ವಲ್ಪ ಅಡ್ಯಾಡ್ಕೋತ ಇದ್ರೆ ನಿಮ್ಗೆಲ್ಲ ಆರೋಗ್ಯವಾಗಿರ್ತದೆಲ್ಲ ಮಾಡ್ರ ದೇವ್ರ ಒಳ್ಳೇದು ಮಾಡ್ತಾನ್ರಿ. ಎಲ್ಲಾ ಚಲೋನು ಆಕೈತ್ರಿ. ಈ ಮೂಕ್ ಪ್ರಾಣಿ ಸಾಕಿದ್ರ ನಮಗೂ ಒಳ್ಳೇದ್ ಮಾಡ್ತದ. ಅವತ್ರನ್ನ ಸಾಕ್ರ ಚಂದಾಗಿ ನೋಡ್ಕೋಬೇಕ್ರಿ. ನಾವ್ ಅಲ್ಲಿ ಹೆಂಡ್ಯಾಗ ಉಳ್ಳಾಡ್ಲಿ ಅವಕ್ ನೀರ್ ಕುಡಿಸ್ಬಾರ್ದು ಅಂದ್ರ ಅಂತಿ ಆಗಂಗಿಲ್ರಿ. ಅದು ಎಲ್ಲಾ ದನಗಳು ಚಂದಂಗೆ ನೋಡ್ಕೋಬೇಕ್ರಿ. ಹೆಣ್ಮಕ್ಳು ಎಲ್ಲ ನೋಡಿ ಎಲ್ಲಾರು ಕಲ್ಕೋರಿ. ಧನ್ಯವಾದ. ಧನ್ಯವಾದಗಳು.